ಕಣ್ಣು ಕಿವಿ ಇಲ್ವಾ? ಯಾರು ಕೇಳೋರಿಲ್ವಾ? ಸರ್ಕಾರಿ ದುಡ್ಡನ್ನು ಇಷ್ಟೊಂದು ಬೇಜವಾಬ್ದಾರಿ ಮಾಡೋದ್ವಾ? ಚರಂಡಿಯಲ್ಲಿ ಹರಿಯದ ನೀರು, ರಸ್ತೆಯಲ್ಲಿ ದುರ್ನಾತ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಡಾಕ್ಟರ್ ಕೆ. ಕೆಂಪರಾಜ್ ಆಕ್ರೋಶ. ಅಭಿವೃದ್ಧಿಯ ಹೆಸರಲ್ಲಿ ತೆರಿಗೆ ಹಣ ನೀರು ಪಾಲು. ಅಧಿಕಾರಿಗಳ ವಿರುದ್ಧ ಡಾಕ್ಟರ್ ಕೆ. ಕೆಂಪರಾಜ್ ಕೆಂಡಾಮಂಡಲ. ಇವತ್ತು ಗೌರಿಬಿದನೂರು ನಗರದಲ್ಲಿ 5ನೇ ವಾರ್ಡ್ ಕುಂಬಾರರ ಗಲ್ಲಿ. ಇವತ್ತು ಇಲ್ಲಿನ ಜನರ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ. ನಮ್ಮ ಸುಧಾಕರ್ ಅವರು, ನಮ್ಮ ಹಲವಾರು ಗಂಗಮ್ಮನವರು, ಇನ್ನೂ ಹಲವಾರು ಜನರು ಒಂದು ವಾರದಿಂದ ನನಗೆ ಕರಿತಿದ್ರು. ಯಾಕೆ ಅಂತ ನೋಡಿ, ಈ ಥರ ಜ್ಞಾನ ಇಲ್ದಿರ ಕೆಲಸ ಮಾಡಿರೋಂಥದ್ದು ಇದು. ಯಾರೇ ಒಬ್ಬ ಇಂಜಿನಿಯರು ಒಂದು ಸರ್ಕಾರದಿಂದ ಮಾಡೋಂಥ ಕೆಲಸಗಳನ್ನ, ಸರ್ಕಾರ ದುಡ್ಡನ್ನು ಈ ಥರ ಪೋಲ್ ಮಾಡೋದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಸಾರ್ವಜನಿಕರ ದುಡ್ಡು ಇವತ್ತು ಅನುದಾನಗಿಲ್ಲ, ಅದಿಲ್ಲ ಅಂತ ಕಿತ್ಲಾಡ್ತಾ ಇದ್ದಾರೆ. ಇರೋ ದುಡ್ಡನ್ನ ತಗೊಂಬಂದು ಇವರು ಮೋರಿ ಮಾಡೋದು ಬಿಟ್ಬಿಟ್ಟು ಇವತ್ತು ಮೋರಿ ಮಾಡೋ ಜನಕ ಸಾರ್ವಜನಿಕ ಅನುಕೂಲಕ್ಕಾಗಿ ಇವತ್ತು ಸಾರ್ವಜನಿಕ ಅನನುಕೂಲ ಆಗ್ತಾಯಿದೆ. ಇಲ್ಲಿ ಆ ಮೋರಿ ನೀರು ಜಾಸ್ತಿ ಆದಾಗ ಸೀದಾ ಮನೆಗೆ ಹೋಗೋ ಥರ ಮಾಡಿದ್ದಾರೆ. ಒಂದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಜನರಿಗೆ ತೊಂದರೆ ಕೊಡೋ ರೀತಿ ಕೆಲಸ ಮಾಡಬೇಕು. ನಾನು ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ತಗೊಂಡಿದ್ದೆ, ಫೋನ್ ತಗೊಂಡಿಲ್ಲ. ಸಂಡೇ ಇವತ್ತು ಕಮಿಷನರ್ಗೂ ತಗೊಂಡಿದ್ದೆ, ಅವರು ತೆಗೆದಿಲ್ಲ ಫೋನು. ನೋಡಿ, ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ. ನಾಳೆ ನಿಮಗೆ ನಿಮ್ಮ ಆಫೀಸ್ ತಲುಪಿಸ್ತೀನಿ. ಇದು ಕೂಡಲೇ ಸಂಬಂಧಪಟ್ಟ ಯಾರು ಕಾಂಟ್ರಾಕ್ಟರ್ ಇದ್ದಾನೆ ಆ ಕಾಂಟ್ರಾಕ್ಟರ್ ಕರೆಸಿ ಸಾರ್ವಜನಿಕರಿಗೆ ಏನು ಪ್ಲ್ಯಾನಿಂಗ್ ಪ್ರಕಾರ ಆಗಬೇಕೋ ಆ ಪ್ಲ್ಯಾನಿಂಗ್ ಪ್ರಕಾರ ಮಾಡಬೇಕು. ಇಲ್ಲಾಂದರೆ ಈ ಥರ ಇನ್ನೂ ಎಷ್ಟು ಕಾಮಗಾರಿಗಳು ಮಾಡಿದರೂ ಗೊತ್ತಿಲ್ಲ. ಇದಕ್ಕೇನು ಕಣ್ಣು ಕಿವಿ ಇಲ್ವಾ? ಯಾರು ಕೇಳೋರಿಲ್ವಾ? ಸರ್ಕಾರಿ ದುಡ್ಡನ್ನು ಇಷ್ಟೊಂದು ಬೇಜವಾಬ್ದಾರಿ ಮಾಡೋದ್ವಾ? ಅನ್ಯಾಯ ಅಲ್ವಾ ಇದು? ಇಲ್ಲಿ ವಾಸ ಮಾಡೋದಲ್ಲ ಯಾರು ಬಡವರಿಲ್ಲಿ, ಎಲ್ಲ ಸ್ಥಳೀಯರು ಬಡವರು ಇರೋದಿಲ್ಲ. ಎಲ್ಲರೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಸ್ಮೆಲ್ಲು. ಆ ಇಂಜಿನಿಯರ್ ಬಂದು ಒಂದು 2 ಅವರ್ ನಿಂತ್ಕೊಳ್ಳಿ, ಆ ಕಮಿಷನರ್ ಇಂಜಿನಿಯರ್ ಗೊತ್ತಾಗುತ್ತೆ ಕಷ್ಟನಂತ. ಈ ಮೋರಿ ಸರಿಪಡಿಸಿ ಸ್ಮೆಲ್ ಇಲ್ದಂಗೆ ಮಾಡಿದ್ರೆ ಸರಿ. ಇಲ್ಲಾಂದರೆ ಇಲ್ಲಿನ ಜನ ಕರ್ಕೊಂಬಂದಲ್ಲಿ ನೀವೇ ಬಂದು ಇಲ್ಲಿ ಕುತ್ಕೊಬೇಕಂತ ಒಂದಿನ ಮೋರಿ ಹಂಗೆ ಮಾಡಬೇಕಾಗುತ್ತೆ. ಬಂದು ನೋಡ್ರಿ, ಕಂಡುಬಿಟ್ಟು ಬಂದು ಅವ್ನು ಯಾರ ಕಾಂಟ್ರಾಕ್ಟ್ ಕರ್ಕೊಂಬಂದು ಸರಿಪಡಿಸ್ರಿ. ಏನಕ್ಕೆ ಸರ್ಕಾರ ದುಡ್ಡು ಕೊಡೋದು? ನೀರು ಹೋಗಲಿ, ಮೋರಿ ಹೋಗಲಿ, ಮೋರಿಗೆ ನೀರು ಕ್ಲಿಯರಾಗಿ ಹೋಗಲಿ ಅಂತ. ಇವತ್ತು ಎಲ್ಲ ಏಕನಿಕವಾಗಿ ಕಸಗಳು ಮಾಡಿಬಿಟ್ಟು ಜ್ಞಾನ ಎದ್ದು ಕಸಗಳು ಮಾಡಬೇಕು. ಅದಕ್ಕಿಂತ ನಾನು ಹೇಳೋದೇನಂದರೆ, ಕಮಿಷನರು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಕೂಡಲೇ ಇದು ಆಕ್ಷನ್ ತಗೊಬೇಕು. ಅವ್ನು ಯಾರು ಕಾಂಟ್ರಾಕ್ಟ್ ಕರೆದು, ನಾನು ಹೇಳೋದಲ್ಲ, ಯಾರನ್ನ 4 ಜನ ಇಂಜಿನಿಯರ್ ಕರ್ಕೊಂಬಂದು ಕರೆಕ್ಟಾಗಿದೆ ಅಂತ ಹೇಳ್ಬಿಡ್ಲಿ ಬೇಕಾಗಿದೆ. ಇದು ತುಂಬ ಯಾರು ಹೇಳೋರು ಕೇಳೋರಿಲ್ಲ ಅಂತ. ಒಬ್ಬ ಇಲ್ಲಿ ನಮ್ಗೆ ಇವಾಗ ಇವರು ಇಲ್ಲಿ ಮಾತಾಡೋಕ್ಕೆ ಭಯ ಪಡ್ತಾರಂತೆ ಜನ. ಸೊ ಕಣ್ಮುಚ್ಕೊಂಡಿದ್ದಾರೆ. ಸ್ವಂತ ಮನೆಯಲ್ಲಿರೋರು ಪಾಪ ಏನು ಮಾಡಬೇಕು? ಆಮೇಲೆ ಇಲ್ಲಿ 10 ದಿನಕ್ಕೊಂದ್ಸರಿ ನೀರು ಬಿಡ್ತಾ ಇದ್ದಾರಂತೆ. ಯಾಕೆ 10 ದಿನಕ್ಕೊಂದ್ಸರಿ ನೀರು ಬಿಡೋದು? ನೀವು ಏನು ಮಾಡ್ತಾಯಿದ್ದೀರಿ ಕಮಿಷನರ್? ನೀವು ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಬಿಡ್ಬೇಕಲ್ಲ ನೀರು. ಸರ್ಕಾರ ಏನು ಹೇಳಿರೋದು? ನೀವು ಕೊಂಡಾರು ಕೊಡ್ಬೇಕು ನೀರು ಅಂತ ಹೇಳಿರೋದು. ಹೆಚ್ಚಿಗೆ ಇರಲಿ ಕಮಿಷನರ್ ಸಾಹೇಬ್ರೆ. ಆಲ್ರೆಡಿ ಬಂದೊಂದ್ಸರಿ ನಾನು ಹೇಳಿ ಬಂದಿದ್ದೀನಿ ನಿಮ್ಮ ಆಫೀಸಲ್ಲೇ. ಮತ್ತೆ ನಮ್ಮ ಆಫೀಸ್ದಾಗ ಕಸ್ಕೊಂಬೇಡ್ರಿ. ನಾವೇನು ಯಾರಿಗೇನು ಮುಲಾಜ್ ನೋಡೋದಿಲ್ಲ. ನಮಗೆ ಬಡವರಿಗೆ ನೀರು ಕೊಡೋಂಥ ಕೆಲಸ ಮಾಡಿ, ಬೀದಿ ದೀಪ ಕೊಡುವಂಥ ಕೆಲಸ ಮಾಡಿ, ರಸ್ತೆ ಕರೆಕ್ಟಾಗಿ ಕೊಡಿ, ಮೋರಿ ಕೊಡಿ ಫಸ್ಟು. ಬೇಸಿಗೆ ಕಾಲದಲ್ಲಿ ಇವಾಗಲೇ ಬೇಸಿಗೆ ಒಂದು ಬಿಸಿಲು ಬಂದು ಜ್ವರಗಳು ಕಾಯಿಲೆಗಳು ಬರ್ತಾ ಇದೆ. ಆ ಸಾಲಕ್ಕೆ ಮೋರಿ ಸ್ಮೆಲ್ ಕೊಡ್ಬಿಟ್ಟು ಜ್ವರ ಬರೋದು ಇನ್ನೇನು ಮಾಡ್ತದೆ? ಅಲ್ಲಿ ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಅದರಿಂದ ದಯವಿಟ್ಟು ಕಮಿಷನರ್ ಒತ್ತಿ ಹೇಳ್ತಾ ಇದ್ದೀನಿ, ಈ ಕೂಡಲೇ ನೀವು 5-6 ದಿನದಲ್ಲಿ ಸರಿಪಡಿಸ್ಬೇಕಿತ್ತು. ಏನು ಮಾಡ್ತೀರಾ? ಏನು ಮಾಡೋ ಪ್ಲ್ಯಾನಿಂಗ್ ಪ್ರಕಾರ ಮಾಡಬೇಕು. ಡೆತ್ತನ್ನು ತಗೊಂಡು ಒಳಗಡೆ ಹಾಕೋದನ್ನ ತಗೊಂಡೋಗ್ಬಿಟ್ಟು ಮೇಲ್ಗಡೆ ಭೂಮಿ ಮೇಲೆ ಹಾಕ್ಬಿಟ್ಟು ನೀವು ಇದು ಮಾಡ್ಕೊಳಕ್ಕೆ ಹೋದ್ರಿ. ನೀವೇನೋ ಬುದ್ಧಿವಂತರುಗಳು? ನಿಮ್ಗೆ ಗೊತ್ತಾಗಲ್ಲ. ನಮಗೆ ಏನೋ ಜನರಿಗೆ ಗೊತ್ತಾಗಲ್ಲ, ನಮಗೆಲ್ಲ ಗೊತ್ತು. ಪ್ಲ್ಯಾನಿಂಗ್ ಪ್ರಕಾರ ಮಾಡಬೇಕು. ಡೆತ್ ಕೆಳಗಡೆ ಹೋಗ್ಬೇಕಾಗಿದ್ದ ಮೇಲೆ ಮಾಡಿದ್ದೀರಿ. ಆ ಕಾಂಟ್ರಾಕ್ಟರ್ ತಗೊಂಬಂದು ಮಾಡಿಸ್ತೀರೋ ಇಲ್ಲ ಬ್ಲ್ಯಾಕ್ ಲಿಸ್ಟ್ ಹಾಕಿ ಇಲ್ಲ ನಾನು ಕೋರ್ಟ್ಗೆ ಹಾಕ್ತೀನಿ ತಗೊಂಡೋಗಿದ್ದೀರಿ. ನೀವು ಮಾಡಲಿಲ್ಲ ಅಂದರೆ ಈ ವಿಡಿಯೋ ಮಾಡಿ ತಗೊಂಡೋಗಿ ನಾನು ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ. ಕಾಂಟ್ರಾಕ್ಟ್ರು ಕಮಿಷನರ್ ಮೇಲೆ ಸೇರಿಸಿ ಕೇಸ್ ಹಾಕ್ತೀನಿ. ನೀವು ಏನು ಮಾಡ್ತೀರಿ ಮಾಡ್ಕೊಡ್ರಿ. ಸಾರ್ವಜನಿಕರ ದುಡ್ಡು ಪೋಲಾಗಿ ನಾನು ಬಿಡಲ್ಲ. ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು.
ಅಭಿವೃದ್ಧಿಯ ಹೆಸರಲ್ಲಿ ತೆರಿಗೆ ಹಣ ನೀರುಪಾಲು ಅಧಿಕಾರಿಗಳ ವಿರುದ್ಧ ಡಾಕ್ಟರ್ ಕೆ. ಕೆಂಪರಾಜ್ ಕೆಂಡಾಮಂಡಲ 5ನೇ ವಾರ್ಡಿನ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಸ್ಥಳಕ್ಕಿಳಿದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಡಾಕ್ಟರ್ ಕೆ. ಕೆಂಪರಾಜ್ ಚರಂಡಿಯಲ್ಲಿ ಹರಿಯದ ನೀರು ರಸ್ತೆಯಲ್ಲಿ ದುರ್ನಾತ ಅಧಿಕಾರಿಗಳ ಬೇಜವಾಬ್ದಾರಿಗೆ ಡಾಕ್ಟರ್ ಕೆ. ಕೆಂಪರಾಜ್ ಆಕ್ರೋಶ ಸಾರ್ವಜನಿಕರ ಹಣ ಮಣ್ಣುಪಾಲು ಗೌರಿಬಿದನೂರಿನಲ್ಲಿ ಚರಂಡಿ ಅವಾಂತರದ ವಿರುದ್ಧ ಗುಡುಗಿದ ಡಾಕ್ಟರ್ ಕೆ. ಕೆಂಪರಾಜ್ ಮನೆಗೆ ನುಗ್ಗುವ ಚರಂಡಿ ನೀರು ನಿಲ್ಲದ ಸೊಳ್ಳೆ ಕಾಟ 5ನೇ ವಾರ್ಡ್ ನಿವಾಸಿಗಳ ಅಳಲಿಗೆ ದನಿಯಾದ ಡಾಕ್ಟರ್ ಕೆ. ಕೆಂಪರಾಜ್ ಚರಂಡಿ ಕಾಮಗಾರಿ ವಿರುದ್ಧ ಡಾಕ್ಟರ್ ಕೆ. ಕೆಂಪರಾಜ್ ತೀವ್ರ ಆಕ್ರೋಶ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ಜನರ ನರಕಯಾತನೆಗೆ ಮಿಡಿದ ಡಾಕ್ಟರ್ ಕೆ. ಕೆಂಪರಾಜ್ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಅವೈಜ್ಞಾನಿಕ ಕಾಮಗಾರಿಯನ್ನು ಸರಿಪಡಿಸದಿದ್ದರೆ ಸಾರ್ವಜನಿಕರೊಂದಿಗೆ ಸೇರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಡಾಕ್ಟರ್ ಕೆ. ಕೆಂಪರಾಜ್ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ.